ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾತ್ರ ಕೇಂದ್ರ ಸರ್ಕಾರದ ನಿಲುವನ್ನ ವಿರೋಧ ಮಾಡಲಿಕ್ಕೆ ಸಾಧ್ಯ ಅನ್ನೋದಾ? ಮೇಡಮ್, ಈ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಏಪೆಕ್ಸ್ ಕೋರ್ಟ್, ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ರೆ ಅದಕ್ಕೆ ವಿರೋಧಿಸುವ ಅಧಿಕಾರ ನನಗಿದೆ. ನಾನು 2 ಜಡ್ಜ್ ಬೆಂಚ್ ಕೇಳ್ಬೋದು, 5 ಜಡ್ಜ್ ಕೇಳ್ಬೋದು, 7, 9 ಜಡ್ಜು ಕೇಳ್ಬೋದು. 9 ಜಡ್ಜ್ ಬೆಂಚ್ ಕೊಟ್ಟಿರುವ ಆರ್ಡರ್ಸ್ ಅನ್ನ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ನಾನು ನನ್ನ ಪಾಡಿಗೆ ಇರ್ಬೋದು, ನಾನು ಅದನ್ನ ತೀವ್ರವಾಗಿ ಖಂಡಿಸ್ಬೋದು. ಆ ಅಧಿಕಾರ ನನಗಿದೆ. ಹಾಗಂತ ಇವಾಗ ಮೋದಿ ಅವರು ತಗೊಂಡ್ಬರ್ತಿರೋ ಎಲ್ಲಾ ಸ್ಕೀಮ್ಸ್ ಅನ್ನ ನಾನು ಅಕ್ಸೆಪ್ಟ್ ಮಾಡಕ್ಕೆ ನಮಗೇನು ಒತ್ತಡ ಇಲ್ಲ. ಕೇಳಿ ಕೇಳಿ ಕೇಳಿ, ಬಿಜೆಪಿ ಪಕ್ಷದವರು ಮೋದಿ ಅವರ ಸ್ಕೀಮ್ಸ್ಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದನ್ನ ವಿರೋಧಿಸಕ್ಕೆ ಅಲ್ವಾ ವಿರೋಧ ಪಕ್ಷ ಅಂತ ಹೇಳೋದು. ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ. ನಾನು ವಿರೋಧಿಸಿದ್ರೆ ಟೈಮ್ ಕೊಟ್ಬಿಟ್ಟು ನಿಮ್ಗೆ ಪ್ರಶ್ನೆ ಪಾಲಿಸೀಸ್ ಅನ್ನ ನಾನು ವಿರೋಧಿಸಿದ್ರೆ ನಾನು ದೇಶದ್ರೋಹಿ ಆಗಲ್ಲ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆ. ಇವರ ಮನಸ್ಥಿತಿಯನ್ನ ಸೆಟ್ರೈಟ್ ಮಾಡ್ಕೊಳ್ಳಕ್ಕೆ ಇಷ್ಟು ದಿನ ಮುಸಲ್ಮಾನರನ್ನ ಬೆರಳು ತೋರಿಸಿ ತಾಲಿಬಾನ್ರು ಅಂತಿರೋರು ತಾಲಿಬಾನ್ರನ್ನ ಇವ್ರು ಕರೆದು ಬಿಟ್ಟು ತಪ್ಕೊಂಡ್ಬಿಟ್ರೆ ತಾಲಿಬಾನ್ರು ರಜಾಕೋರೆ, ನನ್ನ ಮೂಲಭೂತ ಪ್ರಶ್ನೆ ಇರೋದು, ಪ್ಯಾಲೆಸ್ಟೈನ್ ಸಿನಿಮಾವನ್ನ ಪ್ರದರ್ಶನ ಮಾಡೋದು ಈ ದೇಶದ ಬೇರೆ ದೇಶದ ಜೊತೆಗಿನ ಸಂಬಂಧಕ್ಕೆ ವಿರುದ್ಧವಾದದ್ದು ಅಂದ್ರೆ ಇದು ಮೋದಿ ಅವ್ರ ನಿಲ್ವಲ್ರಿ, ದೇಶದ ನಿಲುವು. ಇದನ್ನು ಅಪೋಸ್ ಮಾಡಬೇಕು. ಫಾರ್ ಫಿಲ್ಮ್ ಸರ್ಟಿಫಿಕೇಶನ್ 100ರಲ್ಲಿ ಒಂದು 6-10 ಚಲನಚಿತ್ರಗಳನ್ನ ಇಲ್ಲ ಅಂತ ತಡೆ ಹಾಕುತ್ತೆ. ಅದನ್ನ ಸುಪ್ರೀಂ ಕೋರ್ಟ್ ಹೋಗಿ ವಾಪಸ್ ತಗೋ ಬಂದಿದೀವಿ. ಅದು ಕೇಂದ್ರ ಸರ್ಕಾರದ ನಿಲುವು. ಅಂತಾರಾಷ್ಟ್ರೀಯ ಜಿಯೋ ಪೊಲಿಟಿಕ್ಸ್ ಅಲ್ಲಿ, ಫಾರಿನ್ ರಿಲೇಷನ್ಸ್ ಅಲ್ಲಿ ಅದರಿಂದ ಏನು ತೊಂದರೆ ಆಗಲ್ಲ. ಹಾಗಂಗಿದ್ರೆ ಈ ದೇಶದಲ್ಲಿ ಬ್ಯಾನ್ ಮಾಡಬಹುದಾಗಿತ್ತು. ಯಾಕೆ ಓಪನ್ ಇಕ್ಕಿದ್ದಾರೆ ಮಾಡ್ಬೇಕಲ್ವಾ? ಸಟಾನಿಕ್ ವರ್ಸಸ್ ಅಂತಾರೆ. ಸಟಾನಿಕ್ ವರ್ಸಸ್ ಚಲನಚಿತ್ರನ ನಾವಲ್ಗೆ ಅಲ್ಲಿ ರಜಾಕೋರೆ, ಈ ಪ್ರಶ್ನೆ ಕೇಳಿಸ್ಕೊಳ್ಳಿ. ಫಾರೂಕ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಹರಿ ಸರ್ ಉತ್ತರ ಕೊಡ್ಲಿ. ನಿಮಗೆ ಸಮಯ ಕೊಡ್ತೀನಿ ಸರ್, 1 ನಿಮಿಷ. ನೀವು ಬೇರೆಯವ್ರು ಮಾತಾಡುವಾಗ ಕೇಳಿಸ್ಕೋಬೇಕು. ಮೈಕ್ ಆಫ್ ಇದೆ. ಫಾರೂಕ್ ಅವರು ಉತ್ತರ ಕೊಡ್ಲಿ, ಆಮೇಲೆ ಹರಿ ಸರ್, ಅಮೃತೇಶ್ ಸರ್, ನೀವು ಕೇಳಬೇಕು ಸರ್. ನಾವು ಡಾಲರ್ ವಿಚಾರಕ್ಕೆ ಪ್ರತ್ಯೇಕವಾಗಿ ಚರ್ಚೆ ಮಾಡ್ತೀವಿ, ಅವಾಗ ಬಂದ್ ಮಾತಾಡಿ. ಕೇಳಿಸ್ಕೊಳ್ಳಿ ಫಾರೂಕ್ ಅವರೇ. 25% ಆಯ್ತು ಸರ್. ಅಟ್ಯಾಕ್ ಇಂದ ಕೇಳಿಸ್ಕೋಬೇಕು ರಜಾಕೋರೆ ಕೇಳಿಸ್ಕೋಬೇಕು. ರಜಾಕ್ ಅವರೇ, ನಾವು ಯು ಹ್ಯಾವ್ ಟು ಲಿಸನ್. ಈಗ ದಾಳಿಗಳಾಯ್ತು, ಚಿಕ್ಕ ಮಕ್ಕಳು ಸತ್ತು ಹೋದ್ರು, ಪ್ಯಾಲೆಸ್ಟೈನ್ ಅವರು ಅನುಭವಿಸಿದ್ರು. ಹೌದು ಸರ್, ಅದೇ ಪ್ಯಾಲೆಸ್ಟೈನ್ ನ ಕೆಲವರು ಸಪೋರ್ಟ್ ಮಾಡ್ತಾ ಇರುವ ಹಮಾಸ್ ಉಗ್ರರು ನಡೆಸಿದ ನರಮೇಧ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಫಾರೂಕ್ ಅವರು ಉತ್ತರ ಕೊಡ್ಲಿ. ಕೇವಲ ಹಮಾಸ್ ನವರು ಒಂದು ಧರ್ಮಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ, ಹಮಾಸ್ಗೆ ಪ್ಯಾಲೆಸ್ಟೈನ್ ನಲ್ಲಿ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಹಮಾಸ್ ಉಗ್ರರು ನಡೆಸುವಂತಹ ಭಯೋತ್ಪಾದಕ ಚಟುವಟಿಕೆ ನರಮೇಧವನ್ನು ಕೂಡ ನಾವು ಸಹಿಸಿಕೊಳ್ತೀವಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತೀವಿ, ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂತೀವಿ. ಯಾವ ಮನಸ್ಥಿತಿ ಸರ್ ಇದು? ಹೇಳಿದವರು ನಿಮಗೂ ಗೊತ್ತು ಯಾರಿದ್ದಾರೆ ಅಂತ. ಯಾರು ನಿಮಗೂ ಗೊತ್ತು. ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡುವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ತಪ್ಪು ಹಂಗಲ್ಲ, ನಾನು ನಿಮ್ಗೆ ಕೇಳ್ತಾರೆ. ಸಿಂಪಲ್, ನೀವು ಹೇಳಿದವರು ಅಂತ ಹೇಳ್ತೀರಾ, ನೀವು ವಿಧಾನಸೌಧದಲ್ಲಿ ಹೇಳಿದ್ರು ಅಂತ ಹೇಳ್ತೀರಾ, ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಆನಂದರಾವ್ ಸರ್ಕಲ್ ಹತ್ರ ಏನು ಅವ್ರು ಪ್ರೊಟೆಸ್ಟ್ ನಡೆಸುವಾಗ ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು, ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಬಿಜೆಪಿ ಅವರು ಹೇಳೋದು, ಬಿಜೆಪಿ ಅವರು ಒಂದ್ ನಿಮಿಷ ಯಾಕೆ ಮಾತಾಡ್ತೀರಾ? ನೀವು ಮಾತಾಡುವಾಗ ಏನಾದ್ರು ನಾನು ಮಾತಾಡಿ. ನಾನು ಹೇಳೋದು ಎಲ್ಲರಿಗೂ ಒಂದೇ ಕಾನೂನು ಇರಬೇಕು, ಎಲ್ಲರಿಗೂ ಒಂದೇ ವ್ಯವಸ್ಥೆಗಳಿರಬೇಕು, ಎಲ್ಲರಿಗೂ ಒಂದೇ ರೀತಿ ನೋಡಬೇಕು. ನೀವು ಇಲ್ಲಿ ಏನಾಗುತ್ತೆ ಗೊತ್ತಾ, ಇಲ್ಲಿ ಮಾತಾಡಿದ್ರೆ ಬರೀ ಹಿಂದೂ ಮುಸ್ಲಿಂ ಬೆಳಗ್ಗೆ ಎದ್ರೆ ಸಂಜೆವರೆಗೂ ರಾತ್ರಿವರೆಗೂ ಮಲಗೋವರೆಗೂ ಬೆಳಗ್ಗೆ ನಾವು ಮುಂದೆ ಬಂದು ಮಕ್ಳಿಗೆ ನಾವು ಫ್ಯೂಚರ್ ಏನ್ ಹೇಳ್ಕೊಡ್ಬೇಕು ಹೇಳಿ? ನಾವು ಬರೇ ಹಿಂದೂ ಮುಸ್ಲಿಂ ಈಗ ಮಾತಾಡ್ತಾ ಇದ್ರಲ್ಲ ಫರೂಕ್, ಈಗ ಒಂದು ವಿಷಯ ಹೇಳ್ತೀನಿ. ರಜಾಕು ಈಗ ನಾವೆಲ್ಲ
ಒಂದ್ ವಿಷಯ ಹೇಳ್ತೀನಿ, ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಂಡಿದೆ. ನೀವು ಸಿನಿಮಾದ ಪರವಾಗಿ ನಿಮ್ಮದನ್ನ ನೋಡ್ಬೇಕು. ಇದನ್ನೇ ಜನ ನೋಡ್ತಾ ಇರೋದು. ಮಾತಾಡ್ತೀರಿ ಅಮೃತ ಹೌದಪ್ಪ. ಈಗ ಸೆಂಟ್ರಲ್ ಗೌರ್ಮೆಂಟ್, ನೀವು ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿ ಬಗ್ಗೆ ಬಹಳ ಮಾತಾಡಂತವ್ರು. CBFC ಇಸ್ ಎ ಒನ್ ಆರ್ಗನೈಸೇಷನ್. ಅಲ್ಲಿ ಏನಾದ್ರು ಸರ್ಟಿಫಿಕೇಶನ್ ಹೆಚ್ಚು ಕಡಿಮೆ ಇದ್ರೆ ಅಪೀಲ್ ಹೋಗ್ತಾರೆ. ಅಲ್ಲೊಂದು ಅಪೀಲ್ ಹೋಗ್ಬೋದಲ್ಲ. ಈಗಲೂ ನಿಮ್ಗೆ ದಿಸ್ ಇಸ್ ನಾಟ್ ಅವರ್ ಸ್ಟೇಟ್ ಫಿಲ್ಮ್ ಅಲ್ವಾ? ಒಂದ್ ನಿಮಿಷ ಸರ್, ಹೌ ಕ್ಯಾನ್ ಯು ಅಪೀಲ್ ದಿಸ್? ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಲೀಗಲ್ಲಿ ಮಾಹಿತಿ ಇಲ್ಲ ಅಂದ್ರೆ ಬೇಕಾದ್ರೆ ಕೇಳಿ ಹೇಳ್ತೀನಿ. ಇಲ್ಲ, ಲೀಗಲ್ ಮಾಹಿತಿ ನಾನು ಕೊಡ್ತೀನಿ. ಕ್ಯಾನ್ ಯು ಗೋ ಅಂಡ್ ಅಪೀಲ್ ಫಾರ್ ದಿಸ್? ಎಸ್ ಯು ಕ್ಯಾನ್. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದನ್ನ ಸ್ಕ್ರೀನಿಂಗ್ ಮಾಡಿ. ಯಾಕೆ ಮಾಡಕ್ಕಾಗೋದಿಲ್ಲ? ನೀವು ಇದನ್ನ ಕಾಶ್ಮೀರಿ ಕೇರಳ ಫೈಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಮಾತಾಡ್ಕೊಂಡ್ ಬಂದಂತೀರಿ. ಸುಮ್ಮನೆ ಡೋಂಟ್ ಡೈವರ್ಟ್. ನನಗಿರೋ ಪ್ರಶ್ನೆ ಪ್ಲೀಸ್ ಸರ್, ಪ್ಲೀಸ್ ಒಬ್ಬರಾದ್ಮೇಲೆ ಅಮೃತೇಶ್ ಅವ್ರ ಸಮಯ. ನಾನು ಬರ್ತೀನಿ ಅಮೃತೇಶ್ ಸರ್. ಈಗ ಸಿನಿಮಾ ಪ್ರದರ್ಶನ ಮಾಡಬಾರ್ದು ಅನ್ನೋ ನಿಲುವು ಕೇಂದ್ರ ಸರ್ಕಾರದ ಆದ್ಮೇಲೂ ಕೂಡ ಒಬ್ಬ ಸಿನಿಮಾ ರಂಗದ ಪ್ರತಿನಿಧಿ ಬಂದು ನಿಂತ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ಇದನ್ನ ವಿರೋಧಿಸಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಿಲ್ಬೇಕು, ಅವ್ರ ಇಂಟೆನ್ಷನ್, ಉದ್ದೇಶ, ಈ ರೀತಿಯ ಮಾತುಗಳನ್ನ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅವ್ರ ಉದ್ದೇಶವನ್ನ ನಾವು ಪ್ರಶ್ನೆ ಮಾಡಬಾರ್ದ? ಅರ್ಥ ಆಯ್ತು ಅನ್ಸುತ್ತೆ. ಅಮೃತೇಶ್ 100% ಇದು ಮಾಡ್ಬೋದು. ಒಂದೇನು ಹೇಳ್ತೀನಿ ಅಂದ್ರೆ, ಇಟ್ ಈಸ್ ಆಲ್ರೆಡಿ ಅವ್ರಿಗೆ ಅದೊಂದು ಬೂಸ್ಟ್ ಮಾಡಿದ್ದಾರೆ. ನೀನು ಈ ಸಬ್ಜೆಕ್ಟ್ ಅನ್ನ ರೈಸ್ ಮಾಡಬೇಕು. ಆಸ್ ಎ ಅಂಬಾಸಿಡರ್ ಹಿ ಹ್ಯಾಸ್ ಪೇಯ್ಡ್ ಫಾರ್ ದಟ್. ಗೊತ್ತಾಯ್ತಾ? ಎರಡನೇದು ಮಾತೆತ್ತಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಇದೆ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇವ್ರು ಬಿಡೋದಿಲ್ಲ ಅಂತ. ಇವ್ರಿಗೆ 5 ಫಿಲಮ್ಗಳಲ್ಲಿ 1 ಫಿಲಮ್ ಅನ್ನ ಅಲೋ ಮಾಡಿ ಇನ್ನು 4 ಫಿಲಮ್ ಅನ್ನ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿಯ ಕಂಟೆಂಟ್ ಏನೋ ಸರಿ ಇಲ್ಲ ಅಂತ. ಅದನ್ನ ಚಾಲೆಂಜ್ ಮಾಡಿ. ಒಂದ್ ನಿಮಿಷ ಹೇಳ, ಅದನ್ನ ನೀವು ಈಗ ಕರ್ನಾಟಕದ ಫಿಲಮ್ ಇವರು ಏನು ಡಿಪಾರ್ಟ್ಮೆಂಟ್ ಇದೆ ಅವ್ರದ್ದು ಚಾಲೆಂಜ್ ಇಟ್ ಬಿಫೋರ್ ದಿ ಹೈಕೋರ್ಟ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ ಮಾಡಿ ಮೇಂಟೈನಬಿಲಿಟಿ. ಆಮೇಲೆ ನೋ ಅಂತ ಇಲ್ಲಿ ಸುಮ್ಮನೆ ಏನೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇದೆ. ಹೋಗಿ ನಾಳೆ ಬೆಳಿಗ್ಗೆ ಹಾಕಿ ಬಾಗಿಲು ತಟ್ಟಿ ರಾತ್ರಿ 12 ಗಂಟೆಗೆ ಬಾಗಿಲು ತೆಗಿತಾರೆ. ಯಾವ ಕೋರ್ಟ್ಗಳು ತೆಗಿಯಲ್ಲ ಅಂತಲ್ಲ. ವೈ ಆರ್ ನಾಟ್ ಚಾಲೆಂಜ್? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಈಗ ವಿರೋಧ ಮಾಡೋದಕ್ಕೆ ನಮ್ಮ ರಾಜ್ಯ ಜಸ್ಟ್ ಬಿಕಾಸ್ ಇಲ್ಲಿರೋ ಸರ್ಕಾರದ ಪಕ್ಷ ಬೇರೆ, ಅಲ್ಲಿರೋ ಸರ್ಕಾರದ ಪಕ್ಷ ಬೇರೆ ಅನ್ನೋ ಕಾರಣಕ್ಕೆ ಕರ್ನಾಟಕ ರಾಜ್ಯ ಇರೋದೇನೆ ಕೇಂದ್ರ ಸರ್ಕಾರದ ಎಲ್ಲಾ ನಿಲುವುಗಳಿಗೆ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಅನ್ನೋ ಹಂತಕ್ಕೆ ಹೋಗ್ತಾ ಇದೆಯಾ ಅನ್ನೋದು. ಅಲ್ಲ, 100ಕ್ಕೆ 100 ನೋಡಿ, ಕಳೆದ 1-2.5 ವರ್ಷದಲ್ಲಿ 18 ಪಾಲಿಸೀಸ್ ಅನ್ನ ವಿರೋಧ ಮಾಡಿದ್ದಾರೆ. ಯಾರು? ಇವತ್ತಿನ ಈ ರಾಜ್ಯ ಸರ್ಕಾರ. ಎಲ್ಲ ಪರ, ಅದು ಜಿ ರಾಮ್ಜಿ ಇರ್ಬೋದು. ಜಿ ರಾಮ್ಜಿ ರಾಮನ ಹೆಸರು ಇಟ್ಟಿಲ್ಲ, ಆದ್ರೂ ಅದನ್ನ ರಾಮ ಬರುತ್ತೆ ಅನ್ನೋಕ್ಕೋಸ್ಕರ ಇವರು ಮೊನ್ನೆ ಸ್ಪೀಚ್ ಒಳಗಡೆ ಗ್ರಾಮ ಅಂತ ಹಾಕಿದ್ರು. ಅಂದ್ರೆ ಇವ್ರಿಗೊಂದು ಅವರ್ಷನ್, ಒಂದು ರೀತಿ ಫೋಬಿಯಾ. ಆ ಫೋಬಿಯಾದ ಕಾರಣಕ್ಕೋಸ್ಕರ ಅವ್ರು ಈ ತರದೆಲ್ಲ ವರ್ತನೆ ಮಾಡ್ತಿದ್ದಾರೆ. ನೀವು ಇಲ್ಲಿ ಪ್ರಶ್ನೆ ಹಾಕ್ಬೇಕಾಗಿರುವಂಥದ್ದು, ಯಾರು ಆ ಆಕರ್ಷಿತ್ ವ್ಯಕ್ತಿ ಪ್ರಕಾಶ್ ರಾಜ್ ಅಂತಕ್ಕಂಥ ವ್ಯಕ್ತಿ ಇದನ್ನ ಯಾಕೆ ರೈಸ್ ಮಾಡಿದ್ದಾರೆ ಅಂತ. ಇದೇ ಇಶ್ಯೂ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಇದ್ರಲ್ಲಿ ಯಾಕೆ ಇದನ್ನ ರೈಸ್ ಮಾಡಿದ್ದಾರೆ ಅಂತಂದ್ರೆ, ಇದ್ರ ಒಳಗಡೆ ಈಗ ನೋಡಿ, ರಜಾಕು, ಫರೂಕು, ನಾವ್ಯಾರು ಇದನ್ನ ಚರ್ಚೆ ಮಾಡುವಂಥದ್ದಲ್ಲ. ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥದ್ದು. ಆದ್ರೆ ಇದ್ರಲ್ಲಿ ಒಂದು ಟ್ವಿಸ್ಟ್ ಅನ್ನ ಕೊಡ್ಬೋದು, ಇದಕ್ಕೊಂದು ಸೆನ್ಸಿಟಿವಿಟಿನ, ಒಂದು ಎಮೋಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಯಾವ ಕಾರಣಕ್ಕೋಸ್ಕರ? ಪ್ಯಾಲೆಸ್ಟೈನ್ ಅಂತ ಬಂದಂತ ಸಂದರ್ಭದಲ್ಲಿ ಏನು ಈ ಹಮಾಸ್ ಉಗ್ರರು ಮಾಡದಂತ ಏನಿದೆ, ಅಲ್ಲಿ ಯಾವುದೋ ವಿಕ್ಟಿಮ್ ಇದೆ, ಇದ್ರ ಒಳಗಡೆ ಒಂದು ತಾಯಿ ಒಂದು ಮಗುನ ಬಚಾವ್ ಮಾಡದಂತ ಒಂದು ಫಿಲಮ್ ಅನ್ನು ತೆಗೆದಿದ್ದಾರೆ. ಎಲ್ಲಿ ಇದ್ರ ಒಳಗಡೆ ತೆಗೆದಿದ್ದಾರೆ. ಒಂದು ತಾಯಿ ತನ್ನ ಮಗುನ ಬಚಾವ್ ಮಾಡ್ಕೊಳ್ಳೋಕೆ ಏನೆಲ್ಲ ಮಾಡಿದಾಳೆ ಅನ್ನೋದನ್ನ ತೆಗೆದಿದ್ದಾರೆ. ಅಂದ್ರೆ ಇಸ್ರೇಲಿ ಸೋಲ್ಜರ್ಸ್ ಗಳ ಅಟ್ರಾಸಿಟಿಗೆ ಅನ್ನೋ ತರದ್ದು ಫಿಲಮ್ ತೆಗೆದಿದ್ದಾರೆ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಬೇಕಂತಾನೆ ಗೊತ್ತಿದ್ದು ಈ ತರ ಒಂದು ತಥಾಕಥಿತ ಯಾಕೆ ಇರ್ತಾರೆ ಅಂತಂದ್ರೆ, ಈ ತರ ಒಂದು ಎಡಪಂಥೀಯ ಹುಚ್ಚು ಮನಸ್ಥಿತಿಯವರು ಈ ದೇಶದ ಒಳಗಡೆ ಇವತ್ತು ಜೀವಂತವಾಗಿದ್ದಾರೆ. ಅದನ್ನೇ ಅಮೃತೇಶ್ ಅವರು ಅರ್ಬನ್ ನಕ್ಸಲ್ರು ಅಂತ ಹೇಳಿದ್ರು. ನಕ್ಸಲ್ ಮುಕ್ತ ಆಗ್ತದೆ ಆ ಹೆಸರು ಹೇಳದ್ ಬೇಡ ಇನ್ಮೇಲಿಂದ. ಈ ತರ ವಿಚಿತ್ರಕಾರಕ ಮನಸ್ಥಿತಿಯ ವ್ಯಕ್ತಿಗಳು ಈ ಒಂದೇ. ಯಾವತ್ತು ವಾಜಪೇಯಿ ಒಂದ್ ಮಾತು ಹೇಳೋರು, ನಿದ್ದೆ ಮಾಡಿರೋರ್ನ ಎದ್ದೇಳಿಸಬಹುದು, ನಿದ್ದೆ ಮಾಡೋ ತರ ನಟನೆ ಮಾಡೋರ್ನ ಎದ್ದೇಳಿಸಬಹುದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್.